ಟೈಮ್ಸ್ ಮೀಡಿಯಾ. ನಾನು ವೈಷ್ಣವಿ. ಕರ್ನಾಟಕದ 3 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೆಯಿತು. ಆ 3 ಕ್ಷೇತ್ರಗಳು ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು. ಆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ, ಬಿಜೆಪಿ ಸೋತಿದೆ. ಬಿಜೆಪಿ ಸೋಲಿಗೆ ಕಾರಣ ಏನಾಗಿರ್ಬೋದು? ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಆಗಿರ್ಬೋದಾ, ಅಥವಾ ಬಿಜೆಪಿ 3 ಕ್ಷೇತ್ರಗಳಲ್ಲಿ ವಿನ್ ಆದರೆ 5 ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಕಾರಣ ಆಗಿರ್ಬೋದಾ? ಆ ಕಾರಣ ಏನು ಕಾರಣ ಆಗಿರ್ಬೋದು ಅನ್ನೋದನ್ನ ಜನಸಾಮಾನ್ಯರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮುಸ್ಲಿಮು ಮತ್ತು ಹಿಂದೂರ ಮೇಲೆ ಜಗಳ ಹಚ್ಚೋದು, ಮಂದಿ ಊಟಕ್ಕೆ ಗತಿ ಇರಲ್ಲ, ಅವರಿಗೆಲ್ಲ ರೇಷನ್ ಫ್ರೀ ಕೊಡ್ತಾರೆ. ಈ ಒಂದು ಇಂದಿರಾ ಗಾಂಧಿ ಮಾಡಿರೋದು ಕುಟುಂಬ ರಾಜಕೀಯ ಆಯಿತು. ಒಬ್ಬ 5 ಸ್ಟಾರ್ ಆಗ್ಬೇಕಾದ್ರೆ ಎಷ್ಟು ಏಕತೆ ಬೇಕು. ನಮಸ್ಕಾರ, ನಿಮ್ಮ ಹೆಸರು? ಶರಣು ತಳವಾರ, ಬಿಜಾಪುರ ಡಿಸ್ಟಿಕ್ಕು. ಓಕೆ, ಇವಾಗ ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀತು, ಆದರೆ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ವಿನ್ ಆಗಿದೆ. ಬಿಜೆಪಿ ಸೋಲಿಗೆ ಕಾರಣ ಏನಾಗಿರ್ಬೋದು? ಬಿಜೆಪಿ ಸೋಲಿಗೆ ಕಾರಣ ಅವರು ಹೊಂದಾಣಿಕೆ ಇಲ್ಲ ಮೇಡಮ್. ಅವರು ಹೊಂದಾಣಿಕೆ ಇಲ್ಲ, ಅದು ಒಂದೇದು. ವಕ್ತು ಇದು ಮಾಡ್ತಾರಲ್ಲ, ಅದ್ರ ವಿರುದ್ಧ ಸ್ಟ್ರೈಕ್ ಮಾಡೋದು, ಮತ್ತು ಈ ಮುಸ್ಲಿಮು ಮತ್ತು ಹಿಂದೂರ ಮೇಲೆ ಜಗಳ ಹಚ್ಚೋದು, ಅದರಿಂದ ಅವ್ರಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಮೇಡಮ್ ಬಿ ಜೆ ಪಿ ಅವರಿಗೆ. ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವರು 5 ಯೋಜನೆಗಳೇ ಕಾರಣ, ಗ್ಯಾರಂಟಿಗಳೇ ಕಾರಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಾ? ಹೌದು ಮೇಡಮ್, ಅದು ಸರಿ ಇದೆ ಮೇಡಮ್. ಯಾಕಂದ್ರೆ ಬಡವರಿಗೆ, ಹಳ್ಳಿಯವ್ರಿಗೆಲ್ಲ ಹೆಲ್ಪ್ ಆಗಿದೆ ಮೇಡಮ್. ಅದರಿಂದ ಒಂದಿಷ್ಟು ಮಂದಿ ಒಂದಿಷ್ಟು ಮಂದಿ ಊಟಕ್ಕೆ ಗತಿ ಇರಲ್ಲ, ಅವರಿಗೆಲ್ಲ ರೇಷನ್ ಫ್ರೀ ಕೊಡ್ತಾರೆ, ಬಸ್ ಎಲ್ಲ ಫ್ರೀ ಕೊಡ್ತಾರೆ, ಓಡಾಡಕ್ಕೆ ಆಗ್ತಿರಲ್ಲ. ಹಿಂಗಾಗಿ ಸ್ವಲ್ಪ ಕಾಂಗ್ರೆಸ್ ಸಿದ್ದರಾಮಯ್ಯನ ಪರವಾಗಿ ಎಲ್ಲರೂ ಬಡವರು ಅದಾರೆ ಮೇಡಮ್. ಶಿವಲಿಂಗೇಗೌಡ ಅಂತ. ಈಗ ಕರ್ನಾಟಕದ 3 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀತು. ಈಗ ಆ ಎಲೆಕ್ಷನಲ್ಲಿ ಬಿಜೆಪಿ ಸೋತಿದೆ, ಅದಕ್ಕೆ ಕಾರಣ ಏನಿರ್ಬೋದು? ಈಗ ಯೋಜನೆಗಳು ಗ್ಯಾರಂಟಿಗಳನ್ನ ಕಿತ್ತಾಕ್ಬೇಕು, ಅಭಿವೃದ್ಧಿ ಮಾಡಿಲ್ಲ, ಏನು ಮಾಡಿಲ್ಲ, ಇವರೆಲ್ಲ ಭ್ರಷ್ಟ ಸರ್ಕಾರ ಮಾಡ್ತಾವ್ರೆ ಅಂತ ಬಿ ಜೆ ಪಿಯವರು ಆರೋಪ ಮಾಡಿದ್ರು. ಯಾರಿಗೆ? ಕಾಂಗ್ರೆಸ್ಗೆ. ಆ ಭ್ರಷ್ಟ ಸರ್ಕಾರ ಮಾಡಿದ್ರೆ 3 ಪಕ್ಷದಲ್ಲಿ 3 ಪಕ್ಷ ಬರ್ತಿರ್ಲಿಲ್ಲ. 3 ಸ್ಟೇಟಲ್ಲಿ ಗೆದ್ದವ್ರೆ ಇವರು, ಅದು ಬಹುಮತದಲ್ಲಿ ಗೆದ್ದವ್ರೆ. 3 ಸ್ಟೇಟಲ್ಲಿ ಅವರೇ ಗೆದ್ದವ್ರೆ, ಇವರು ಒಂದು ಬಾಸ್ ಔಟ್ ಆಗ್ಬಿಡವ್ರೆ. ಅದರಿಂದ ಈಗ ಅವ್ರ ಜನಗಳು ಇವ್ರ ಪರ, ಕಾಂಗ್ರೆಸ್ ಪರ ಫೈಟ್ ಮಾಡ್ತಾವ್ರೆ ಅಂತ ಆಯ್ತು. ಅಲ್ಲಿಗೆ ನ್ಯಾಯ ಎಲ್ಲಿದೆ ಅಲ್ಲಿ ಅವರು ಓಟ್ ಹಾಕಿದ್ದಾರೆ. ಅವರು ದುಡ್ಡು ಕೊಡಿ, ಇವರು ಕೊಟ್ಟಿರ್ಬೋದು, ದುಡ್ಡು ಅವ್ರಿಗೆ ಕೊಟ್ಟಿರ್ಬೋದು, ಸೆಕೆಂಡ್ರಿ ಅದು. ಇವರು ಕಟ್ತಾರೆ. ಯಾರು? ಜೆ ಡಿ ಎಸ್ಸು, ಬಿ ಜೆ ಪಿಯವರು ಕಟ್ಕತೆ ಅಂದರೆ ಇಲ್ದಿರೋದು ಸೃಷ್ಟಿ ಮಾಡೋದು, ಜಾತಿ ಭೇದ ಮಾಡೋದು. ದೇಶದಲ್ಲಿ ಎಲ್ಲ ಬದುಕಬೇಕು, ಎಲ್ಲರಿಗೂ ಒಂದೇ. ಹಾಗೆ ಪ್ರತಿಯೊಂದು ಇಂದಿರಾ ಗಾಂಧಿ ಮಾಡಿರೋದು. ಉಳೋರಿಗೆ ಹೊಲ, ಇರೋರಿಗೆ ಮನೆ ಅಂತೇಳಿ ಜೀತಿಗೆ ಇಟ್ಕೋರು. ಅವರೆಲ್ಲರೂ ಜೀತಿ ಬಿಡಿಸಿದ್ರು. ಅವರು ಬಡವರಿಗೆಲ್ಲ ಪಿಂಚನ್ ಮಾಡೋದು. ಇಲ್ಲಿ ಇಂದಿರಾ ಗಾಂಧಿ ಹೆಸರು ಬರ್ತಾಯಿತ್ತು. ಪ್ರತಿಯೊಂದು ಪಿಂಚನಲ್ಲೂ ಬುದ್ಧಿಮಂದರವ್ರಿಗೆ, ಅಂಗವಿಕಲರಿಗೆ ಪ್ರತಿಯೊಂದು ಪಿಂಚನ್ಗೂ ಬರ್ತಾಯಿತ್ತು. ಅದನ್ನು ಯಾರೋ ಮೂಲ ಕಂಡುಹಿಡಿತಾ ಇಲ್ಲ, ಏನೂ ಮಾಡ್ತಾಯಿಲ್ಲ. ಅವತ್ತಿನಿಂದ ಅಭಿವೃದ್ಧಿ ಮಾಡೋದು ಅವರು. ಬ್ರಿಟಿಷ್ದವ್ರು ನಮಗೆಲ್ಲ ಹಾಳು ಮಾಡಿ ಹೋಗಿದ್ರು ನಮ್ಮ ದೇಶನ. ಹಾಗೆಲ್ಲ ಸರಿ ಮಾಡ್ಕೊಬಂದರು. ಅವರು ಸರಿ ಮಾಡ್ಕೊಬಂದು ಎಲ್ಲ ಬಡವ್ರಿಗೂ ಸೈಟ್ ಆಗಿರ್ಬೋದು, ಹಿಂದುಳಿದವರು ವರ್ಗ ಜನ ಆಗಿರ್ಬೋದು, ಜೋನ್ ಆಗಿರ್ಬೋದು, ಪಿಂಚನ್ ಆಗಿರ್ಬೋದು, ಇಂದಿರಾ ಗಾಂಧಿ ಮಾಡಿರೋದು. ಬೇರೆ ಯಾರು ಮಾಡೋಕ್ಕೆ ಸಾಧ್ಯವಿಲ್ಲ. ಅವರು 100 ದೇಶಕ್ಕೆ ಪ್ರೆಸಿಡೆಂಟ್ ಆಗಿರು. ಮೋದಿ ಎಜುಕೇಷನ್ ಇಲ್ಲ. ಅವರು ಗೊಂಬೆ ಥರ ಹೋಗಿ ಇನ್ನೊಬ್ರು IPS ಅವರು ಮಾಡ್ಕೊಂಡು ಹೋಗಿ ಎಲ್ಲ ದೇಶಕ್ಕೆ ಹೋಗಿ ಪರಿಚಯ ಮಾಡ್ಕೊಂಡು ಯಾವ್ರ ಮಾಡ್ತಾವ್ರೆ. ಅವ್ರು 5 ಕೋಟಿ ಜನಕ್ಕೆ ಕೆಲಸ ಕೊಡ್ತೀವಿ ಅಂದರು. 10 ವರ್ಷ ಅವರು ಚೀಫ್ ಪ್ರೈಮ್ ಮಿನಿಸ್ಟರ್ ಆದರು. ಯಾವ ಜನಗೂ ಕೆಲಸ ಕೊಟ್ಟಿಲ್ಲ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೋತರು ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರು ಸೋತಿದ್ದಕ್ಕೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಹಗರಣ ಏನಾದರೂ ಅದಕ್ಕೆ ಸಾಕ್ಷಿ ಆಯ್ತು? ಸೇರಿದೆ, ಅವ್ರದ್ದು ಸೇರಿದೆ, ಇವ್ರದ್ದು ಸೇರಿದೆ. ಆಮೇಲೆ ಇವರು ಕುಟುಂಬ ರಾಜಕೀಯ ಆಯಿತು. ಇವರು ಕುಟುಂಬ ರಾಜಕೀಯ. ಇವರು ಚೀಫ್ ಮಿನಿಸ್ಟರ್ ಆಗದ ದೇವೇಗೌಡರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತು, ಪ್ರೈಮ್ ಮಿನಿಸ್ಟರ್ ಆಗೋರು ಸಪೋರ್ಟ್ ಮಾಡ್ತು. ಇವ್ರು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಆಗೋಕೆ ಆಗ್ತಿರಲಿಲ್ಲ. ಇವರು ಗೂಬೆ ಥರ ಕುಳಿಸಿದ್ರು. ಇವರು ಓದಿರೋದು ಬರೀ ಡಿಪ್ಲೊಮಾ. ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದ್ರೆ ಎಷ್ಟು ಏಕತೆ ಬೇಕು, ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕು, ಎಷ್ಟು ಎಜುಕೇಷನ್ ಬೇಕು, ಎಷ್ಟು ಭಾಷೆ ಬೇಕು. ಇವ್ನು ಬೇರೆ ಯಾವ ಗೌಡ ಅಂತಿರಲ್ಲ. ಇವ್ನಿಗೆ ಯಾವ ಗೌಡ್ರು ಇದ್ದಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಸೇರಿ ಏನೋ ಒಂದು ನಮ್ಮ ಗೌಡ್ರಲ್ಲಿ ಒಬ್ಬ ಚೀಫ್ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಮಾಡಿದ್ರೆ ಅಷ್ಟೇ ಹೊರತು ಅವ್ರು ಸ್ವಂತ ಬುದ್ಧಿಲ್ಲ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ಅವರು ಅಂದರೆ ಕುಟುಂಬ ರಾಜಕಾರಣದಿಂದ ಅವ್ರು ಸೋತರು ಅಂತ ಹೇಳಿ. ಕುಟುಂಬ ರಾಜಕಾರಣಿ ಒಂದಿದೆ. ಆಮೇಲೆ ಹೇಳೋದ್ರೆ ದುರಹಂಕಾರ ಅವ್ರಿಗೆ. ಅವನು ಎದ್ದೊತ್ತಿನ ಬಲ ಹಿಡಿತಾನೆ. ಯಾರೋ ಕುಮಾರಸ್ವಾಮಿ ಎದ್ದೊತ್ತಿನ ಬಲ ಅಂದ್ರೆ ಏನು ಗೊತ್ತಾ? ಈಗ ಕಾಂಗ್ರೆಸ್ ಬಂದ, ಅಲ್ಲೊಂದಷ್ಟು ರಾಜ್ಯ ಮಾಡ್ದ ಎಲ್ಲ. ಇವ್ನು ಬರೀ 30 ಸೀಟ್ಗೆ ಇವ್ರು 80 ಜನ ಸೀಟ್ ಸಪೋರ್ಟ್ ಮಾಡಿದ್ರು. ಅದನ್ನು ಅರ್ಧಂಬರ್ಧ ಬಿಟ್ಟು ಹೋದ. ಆಮೇಲೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ದಾಗ ಬಂದರು. ಆಗ 20 ತಿಂಗಳು ಕೊಟ್ಬಿಟ್ಟು ಅವರು ಕೊಟ್ಟಿಲ್ಲ ಸರ್ಕಾರನ. ಮತ್ತು ಯಡಿಯೂರಪ್ಪನ ಗೆದ್ದ. ಇವರು ಜನಗಳಿಗೆಲ್ಲ ಬುದ್ಧಿ ಕಲಿಸಿದ್ರು, ಜನಗಳು ಬುದ್ಧಿ ಕಲಿಸಿದ್ರು ಕುಮಾರಸ್ವಾಮಿ. ಮತ್ತೆ ಅವ್ರು ಸೇರ್ಸ್ಕೊಂಡವ್ರು. ಇವ್ರು ಎಂಥ ಅವರು ಬಿ ಜೆ ಪಿಯವರು ಎಲ್ಲ ಪಕ್ಷಕ್ಕೂ ಮೋಸ ಮಾಡಿದ್ದಾರೆ. ಅವರು ಎದ್ದತ್ತಿನ ಬರಲ್ಲ ಅಂದ್ರೇನು? ಯಾರು ಗೆಲ್ತಾರೋ ಅವ್ರ ಕಡೆ ಸಪೋರ್ಟ್ ಮಾಡೋದವರು. ನಾ ಜಮೀನು ಈಗೇನು ಕೊಡ್ತಾರೆ? 30 ಸೀಟ್ 40 ಸೀಟ್ ಇತ್ತು, 30 ಆಯಿತು. ಈಗ 19 ಬಂದಿದೆ. ಎಷ್ಟು 5 ಬರೋದು ಅವ್ರು.
ಈಗ ನಾವು ಏನು ಮಾಡ್ತೀವಿ ಅದನ್ನು ಜನ ಬುದ್ಧಿ ಕಲಿಸ್ತಾರೆ. ನಾವೇನು ಕಲಿಸ್ಬೇಕಾಗಿಲ್ಲ, ಎಷ್ಟೇ ದುಡ್ಡು ಕೊಡು ಏನೋ ಕೊಡು, ಜನಗಳು ಬುದ್ಧಿ ಕಲಿಸ್ತಾರೆ ಅವ್ರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಜನರ ಅಭಿಪ್ರಾಯ ಯಾವ್ಯಾವ ರೀತಿ ಇತ್ತು ಅಂತ. ಒಬ್ಬರು ಕುಟುಂಬ ರಾಜಕಾರಣ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ, ಇನ್ನು ಕೆಲವೊಬ್ಬರು ಅವರ 5 ಗ್ಯಾರಂಟಿ ಯೋಜನೆಗಳು ಲಾಭ ಆಯಿತು ಅಂತ ಕೂಡ ಹೇಳಿದ್ರು. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ, ಅಪರಾಧಗಳ ಅಸಲಿ ಅನಾವರಣ.